ಚಂದ್ರಣ್ಣಯ್ಯ ಚಂದ್ರಣ್ಣಯ್ಯ. ಐತೇನಪ್ಪ ಚಂದ್ರಣ್ಣಯ್ಯ? ಇರ್ಬೇಕೇನಮ್ಮ ಚಂದ್ರಣ್ಣಯ್ಯ. ಓ ಆನಂದ ಬಾರಪ್ಪ ಬಾ ಬರ್ರಿ. ಅಣ್ಣ ಯಾತ ಮಾತಾಡ್ಬೇಕಾಯ್ತು ಕಣಣ್ಣ, ಅದಕ್ಕೆ ಬಂದ್ವಿ. ಕೂಕಳ್ರಮ್ಮ ಕೂಕಳಪ್ಪ. ಬಾ ಯಾಕ ನೀನು ಬಾ. ಏನೋ ಸ್ವಲ್ಪ ಮಾತಾಡ್ಬೇಕಾಯ್ತು ಕಣಣ್ಣ, ಅದಕ್ಕೆ ಬಂದ್ವಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಇವಾಗ ನಮ್ಮದು 5 ಎಕರೆ. ಆ ಬಂಬ್ಲಿಂಗಣ ನೋಡಿದ್ರೆ 10 ಎಕರೆ ಹಿಂಗಾಗ್ಬಿಟ್ಟೈತಲ್ಲ, ಅದಕ್ಕೇನೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದ್ವಿ. ಗೊತ್ತಾತಮ್ಮ ಮಂಜಕ್ಕ, ಗೊತ್ತಾತು. ಅದಕ್ಕೇನೆ ನಾನು ಎದ್ದಾಗಲೇ ಬರೋಣ ಅಂತಿದ್ದೆ ನಿಮ್ಮ ಅಂತಕ್ಕೆ. ಈಗಳ ಆನಂದ ಹಿಂಗಾಗೈತೆ, ನೀನು ಏನನ ಮಾಡಿ ಸರ್ ಮಾಡ್ಕ್ಯಾ ಅಂತ ಹೇಳೋಣ ಅಂತ ಬರೋಣ ಅಂತ ಅಲ್ಲೇನೇ ಇದ್ದೆ ನಾನು. ಇವತ್ತು ನಾವು ನಿನಗೆ ಕೈ ಹಿಡಿತೀವಿ, ಯಾಕಂದರೆ ನೀನು ಅವತ್ತು ನನಗೆ ಕೈ ಹಿಡ್ದಿದ್ದೀಯಾ. ಏನೋ ನೀನು ಈಗ ನಾನು ಮಾತಾಡಿದ್ರು ನೀನು ಅವತ್ತು ಹೇಳಿದೀಯ ನಿಮ್ಮ ಅಣ್ಣಗೆ, ಏನ ಹಿಂಗೆ ಮಾಡಬಾರ್ದು ಕಣ, ಹಿಂಗೆ ಅವ್ರದ್ದು ಯಾಕೆ ಅಂತ ಹೇಳಿ ನೀನು ಅಲ್ಗೂ ಹೇಳಿದೀಯ. ಹೇಳಿರೂ ಅವ್ನು ಕೇಳಲಿಲ್ಲ. ಇದೆಲ್ಲ ವಕತ್ನ ಕೆಟ್ಟೋಗಿರೋದೆ ಆ ಬಂಬ್ಲಿಂಗಿಂದ ವಕತ್ನ ಕೆಟ್ಟೋಗಿರೋದಕ್ಕೆ ಇವತ್ತು ನನಗೆ ಕೆಟ್ಟು ಬಂದಿರೋದು. ಅಲ್ಲ ಹಿಂಗೆ ಮೋಸ ಮಾಡಬಾರ್ದು. ಅಲ್ಲ ಇವ್ರ ಅಪ್ಪನ ಆಸ್ತಿನ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿ ಇಸ್ಕೊಂಡಾನು, ಇವಾಗ ಅವನೇ ಏನು ಬೇಕಾದ್ರೂ ಮಾಡ್ಕೊಬಿಟ್ರೆ ಅಲ್ಲ ಸುಮ್ಮನೆ ಏನೊಂದು ಎಕರೆ ಅಲ್ಲ 2 ಎಕರೆ ಅಲ್ಲ 15 ಎಕರೆ ಹೊಲ ನಮಗೆ ಮೋಸ ಮಾಡಿದ್ದಾನೆ ಅಂದರೆ ನಮಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ನೀನೇ ಹೇಳಪ್ಪ ಆನಂದ. ಏನು 1 ಎಕರೆ ಅಲ್ಲ 2 ಎಕರೆ ಅಲ್ಲ, ಅದ್ರಾಗ ನಿನಗೂ ಮೋಸ ಮಾಡಿ ಅಂತ ತಮ್ಮಗೆ. ಅವನು 10 ಎಕರೆ ತಗೊಂಡು ನೀನೀಗ 5 ಎಕರೆ ಕೊಟ್ಟವನಲ್ಲ, ಎಷ್ಟು ಮಟ್ಟಿಗೆ ಇರಬೇಡ ಅವನು. ನೋಡು 5 ಎಕರೆ ನಿನಗೆ ಕೊಟ್ಟು ಇನ್ನು ಉಳಿದಿರೋದೆಲ್ಲ ಅವನೇ ಅಟ್ಪಾಡಿಸ್ಕೊಂಡವನಲ್ಲ, ಅವನು ಎಷ್ಟು ಮಟ್ಟಿಗೆ ಇರಬೇಡ. ಅಣ್ಣ ತಮ್ಳಿಗೆ ಮೋಸ ಮಾಡಿ ನನ್ನ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ, ಸುಮ್ಕಿರು. ಅದಾಗ ಹೋಗ್ತಾರೆ, ನೆಗದು ಬಿದ್ದು ಹೋಗ್ತಾರೆ. ಅದಕ್ಕೆ ಕಣಕ್ಕ ಇವಾಗ ಜೇಕಯ್ಯ, ಇವಾಗ ಏನಾಗೈತೆ ಅಂತಂದರೆ ನೀವು ಬಿಡೋದಾದರೆ ಬಿಡ್ರಿ. ಇವಾಗ ಯಾಕೆ ಸುಳ್ಳು ಹೇಳ್ಬೇಕು? ಮೋಸ ಮಾಡಿರೋದಕ್ಕೆ ಆ ಹೊಲ್ದಾಗ ಒಂದು ಬೆಳೆನೂ ತಾಮಕ್ಕಾಗ್ತಿಲ್ಲ. ಅಣ್ಣ ತಮ್ಮಳು ಮೋಸ ಮಾಡಿರೋದಕ್ಕೆ ಒಂದು ಬೆಳೆನೂ ತಾಮಕ್ಕಾಗ್ತಿಲ್ಲ. ಇವಾಗ ಅದು ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಹಂಗಾಗೈತಿ. ನಾವು ಯಾಕೆ ಇವಾಗ ನೀನು ಕಂಡಂಗೆ ಬಂಬ್ಲಿಂಗಣ್ಣಾರ ಅಡಿಕೆ ಗಿಡ ಇಕ್ಕಿರು, ಫಸ್ಲಿಗೆ ಬಂದಿರೋ ಅಡಿಕೆ ಗಿಡನೇ ರಾತ್ರಿ ಯಾರೋ ಕಡ್ದು ಹಾಕಿರು. ಇವಾಗ ನಾವು ಬೋರ್ ಹಾಕ್ಸಿವಿ, ನಮ್ಮದು ಬೋರಿಂದು ಕಿತ್ಕೊಂಡು ಅದರಕ್ಕೆ ಬಿತ್ತು, ಎಲ್ಲ ಹಿಂಗೆ ಹಾಳಾಗಿ ಹೋಗ್ತೈತೆ. ಎಲ್ಲ ಒಂದು ಬೆಳೆನೂ ಬೆಳೆಯೋಕ್ಕಾಗ್ತಿಲ್ಲ, ಎಲ್ಲ ಬೆಳೆನೂ ಎಲ್ಲ ಹಾಳಾಗಿ ಹೋಗ್ತೈತೆ. ಏನು ಮಾಡಿರುವ ಅದು ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೇನೆ ನೀವು ಈಗ ಚಂದ್ರಣ್ಣಯ್ಯ ಒಳ್ಳೆ ಮನಸ್ಸಿಂದ ಬಿಟ್ಟು ನಾನು ಮಾಡಿಸ್ತೀನಿ ಕಣಪ್ಪ ಆನಂದ ಮಾಡಿಸ್ಕೊಳ್ಳೋ ಅಂಬೋದಾದರೆ ಹೇಳು, ಇಲ್ಲಾಂದರೆ ನೀನೇ ನನಗೆ ಬೇಕಪ್ಪ ಬಮ್ಮಿಂಗೊಂದು ಬಿಡಲ್ಲ ಅಮ್ಮಂಗೆ ಬಿಡಲ್ಲ ಅಂಬೋದಾದರೆ ನಾವೇನು ಅದಕ್ಕೇನು ಇದಿಲ್ಲ. ಈಗ ನಮಗೆ ಇರೋಳೊಬ್ಬ ಮಗಳು ಬೇರೆಯವರಿಲ್ಲ, ಮತ್ತೊಬ್ಬರಿಲ್ಲ, ಯಾರಿಲ್ಲ. ಇರೋಳೊಬ್ಬ ಮಗಳು ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಸಾಕು, ನಮ್ಗೊಂದಿಟ್ಟು ಮನೆ ಐತತ್ತ ಹೆಂಗೆ ದೇವ್ರ ಪರಮಾತ್ಮ ಕೊಡ್ಬೇಕು. ದೇವ್ರಮ್ಮನ ಕಂಡುಬಿಟ್ರೆ ಎಷ್ಟೊತ್ತಣ್ಣ ಮನುಷ್ಯರೆಲ್ಲ ಕೆಡ್ಸಿರಿ ಎಷ್ಟೊತ್ತು ಕೆಡಿಸ್ತಾರಣ್ಣ. ಅಷ್ಟೇ ಪರಮಾತ್ಮ ಇದ್ದಾನೆ, ಅವ್ನು ಕೊಡೋಣ, ಅವನು ತಗೊಂಬನವನು. ಅದಕ್ಕೇ ನಾನು ಅದೇನು ಅಂತ ಹೇಳಿ ನಿನ್ನ ಹತ್ರ ಮಾತಾಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ. ಈಗ ನಾವೇನು ನಿಮಗೇನೇನು ಈಗ ಇವತ್ತು ನೀನು ಹಿಂಗೆ ಮಾಡಿದ್ಯಾ ಕಣಣ ಅಂತ ಹೇಳಿ ನಾನು ನಿಮ್ಮನ್ನೆಂದು ಅಂದಿಲ್ಲ. ಈಗ ನೀನು ಬಂಬ್ಲಿಂಗಣ್ಣ ಗುದ್ದಾಡಿರ್ಬೋದು, ನಾವು ನೀವು ವಿಶ್ವಾಸದಾಗಿದ್ದೀವಿ ಅಂದಮೇಲೆ ಯಾಕೆ ಹಿಂಗೆಲ್ಲ ಮಾಡ್ಕೋಬೇಕು ಹೇಳು? ನಾವೇನೋ ಅಂದಿದ್ರೆ ಇಲ್ಲ ಕಣಪ್ಪ ನಾನು ಬಿಡಲ್ಲ ಆನಂದ, ನನ್ನ ಕೈಲಿ ಬಿಡೋಕ್ಕಾಗಲ್ಲ ಅಂತಂದರೆ ಇವತ್ತು ಬೇಕಾದ್ರೆ 5 ಎಕರೆ ಜಮೀನು ನಾವು ಇವತ್ತು ಮಾಡ್ಕೊಳ್ಳೋಣ ನೀನೇನೆ ಅಂತ ಹೇಳ್ತೀವಿ. ಇಲ್ಲೋಡಮ್ಮ, ಇಲ್ಲಿ ನಾನು ಹಂಗೆ ಹೇಳೋನಾಗಿದ್ರೆ ನಾನು ಅವತ್ತು ಹೇಳ್ತಿದ್ದೆ. ನಾನು ಆನಂದಿಗೆ ಯಾವುದೇ ಕಾರಣಕ್ಕೂ ನಾನು ಅಂಥವು ಮಾಡಿಲ್ಲ. ಯಾಕಂದರೆ ಅವನಿಗೆ ಎದ್ದಾಗಲೇ ಬರೋಣ ಅಂತಿದ್ದೆ ಅವ್ನಿಗೆ ಹೇಳೋಕ್ಕೆ. ಯಾಕಂದರೆ ಹಿಂಗೆ ಮಾಡ್ಕೊಳಪ್ಪ ಹಿಂಗಾಗೈತೆ ಅಂತ ಹೇಳಿ ನಾನು ಎದ್ದಾಗಲೇ ಬರೋಣ ಅಂತಿದ್ದೆ. ಏನು ಮಾಡೋಣ, ಅವನು ಇವಾಗ ನನಗೆ ಹೊಲ್ದಾಗ್ಲೂ ಕೇಳ್ತಾನೆ, ಎಲ್ಲ ನಾನು ಬರೋಕ್ಕಿಲ್ಲ, ಹಿಂಗೆ ಮಾಡಿಸ್ಕೊಡು, ಹಿಂಗಾಗೈತೆ, ಇವಾಗ ನನಗಿಬ್ರು ಗಂಡು ಮಕ್ಕಳು ಇದ್ದಾರೆ ಅಂತ ಹೇಳಿ ನನ್ನ ಕೇಳೋಕ್ಕೆ ಅಂತ ಇದ್ದಾನೆ. ಅದಕ್ಕೇ ನಾನೇನಂದೆ, ಈಗ ನಿಂದೇನೈತೆ ತಗೊಂಬ, ನಂದೇನೈತೆ ನಾನು ತಗೊಬರ್ತೀನಿ, ಮಾತಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೇನೆ ಅಂತ ಹೇಳೇವನಿ. ನೋಡೋಣ, ಅದೇ ನಾನು ಮಾಡಿಸ್ತೀನಿ, ನೀನು ಮಾಡ್ಕೆ ಆನಂದ. ನಾನು ಇದ್ದಂಗೆ ನೀನು ಹೆದರಿಕೆ ಬೇಡ, ಸರಿನಾ? ನಾನು ಇದ್ದೀನಿ. ಅಲ್ಲ ಹಿಂಗೆ ಮೋಸ ಮಾಡಬಾರ್ದು. ಹಿಂಗೆ ಮೋಸ ಮಾಡಿ ಯಾವನು ಉದ್ಧಾರ ಆಗಲ್ಲ ನಿಜವಾಗ್ಲು. ಅಣ್ಣ ತಮ್ಮಳದು ಒಂದು ಅಡಿ ತಿಂದ ನನ್ನ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗಿ ಸರ್ವನಾಶ ಆಗಿ ಹೋಗ್ತಾರೆ. ಅಲ್ಲ ನೋಡು, ನಮ್ಮ ಅಯ್ಯಪ್ಪ ನಮ್ಮ ಮಾಮ ಅವತ್ತು ಕರ್ಕೊಂಬಂದು ನಿಮ್ಮ ಅಪ್ಪಯ್ಯನೆಲ್ಲ ನೋಡ್ಕೊಂಡು ಅವತ್ತು ಯಾತು ಇರಲಿಲ್ಲ ಅಂತ ನಿಮ್ಮ ಅಪ್ಪಯ್ಯ ಯಾತು ಇಲ್ದಂಗೆ ನಾವು ಅವತ್ತು ನಮ್ಮ ಮಾಮ ನೋಡ್ಕೊಂಡೈತೆ ಅಂತದ್ರಾಗೆ ಇವತ್ತು ಮೋಸ ಮಾಡಿ 10-15 ಎಕರೆ ಆಸ್ತಿ ಬರೆಸ್ಕೊಂಡ್ರೆ ನಾವೇನು ಮಾಡ್ಬೇಕು ಹೇಳು? ಏನು ಮಾಡಬೇಕು? ಮಾಡ್ತೀನಿ ಅಂತ ಹೇಳಿ ಹೊಲ ಮಾಡ್ತೀನಿ ಅಂತ ಬರೆಸ್ಕೊಂಡು ನನ್ನ ಮಗ ಹಿಂಗೆ ಮಾಡೋದು ಸರಿನಾ? ಅದ್ರಾಗ ಅವ್ನು ಬಂಬ್ಲಿಂಗ ನಿಮ್ಮ ಮನೆ ಬಾಕ್ಲ ಕಾಲಿಕ್ಕಲ್ಲ ಹಂಗೆ ಹಿಂಗೆ ಅಂತ 1000 ಭಾಷಣ ಬಿಗಿತಾನೆ.
ಹೆಂಗೆ ಎಂತೆಂಥ ಮಾತೊಂದ ನಮ್ಮ ಅಯ್ಯಪ್ಪನ ಎಲ್ಲ ನಾವು ಹೊಟ್ಟೆ ಹಾಕೊಂಡಿದೀವಿ ನಮ್ಮ ಅಯ್ಯಪ್ಪ ಆಗತ್ತಿಗೆ ಸುಮ್ಕೈತೆ ಇನ್ನೊಬ್ರು ಯಾರನ್ನಾಗಿದ್ರೆ ಬಿಡ್ತಿರ್ಲಿಲ್ಲ ಯಾರು ಬಿಡ್ತಾರೆ ಇವಾಗ ಒಂದು ಅಡಿ ಜಾಗನೂ ಯಾರು ಬಿಡಲ್ಲ ಅಂತಂದ್ರೆ 10-15 ಎಕರೆ ನಮಗೆ ಮೋಸ ಮಾಡಿದ್ದೀರ ಅಂತಂದರೆ ಯಾರು ಬಿಡ್ತಾರೆ 10-15 ಎಕರೆ ಹೊಲ ಯಾವನು ಬಿಡಲ್ಲ ಇವಾಗ ಅಣ್ಣ ತಮ್ಮಳನೇ ಆಗಲಿ ಯಾವನೇ ಆಗಲಿ. ಇವಾಗ ಅದಕ್ಕೇ ಈಗ ಈ ಸೋರ್ಸ್ ಆಗೈತೆ ನಾವು ಅದನ್ನು ಹೊಲ ಮಾಡ್ಕೊಂಡು ಯಾಕೆ ನೀನು ಕಂಡಂಗೆ ಅದ್ರ ಒಂದು ಬೆಳೆ ಬೆಳೆದಿಲ್ಲ ನಾವು ಆ ಮೋಸ ಮಾಡಿರೋದಕ್ಕೆ ಏನೋ ನಾವು ಒಂದು ಬೆಳೆ ಬೆಳೆಯೋಕ್ಕಾಗಿಲ್ಲ. ನೀನು ಯಾಕೆ ಸುಳ್ಳು ಹೇಳ್ಬೇಕು? ನಾವು ಬೋರ್ ಹಾಕ್ಸಿ ನಾವಾರೆ ಕೈ ಬಿಟ್ಟು ಹೊಲಸ ಬೇಡ ಅಂತೇಳಿ ಸುಮ್ಮನಾಗಿರಿ. ಬೋರ್ ಹಾಕ್ಸಿ ಬಾ, ಬೋರಿಂದು ಕಿತ್ಕೊಂಡು ಅದಕ್ಕೆ ಬಿತ್ತು ನಮ್ಮ ಅಣ್ಣನ ಅಡಿಕೆ ಗಿಡ ಫಸ್ಲಿಗೆ ಬಂದವು, ಅವು ಓದು ನಾನೇ ಮಾಡಿದ್ದು ಅದನ್ನ ನಾನೇ ಕಡ್ದು ಹಾಕಿದ್ದು. ನೋಡು ನಮಗೆ ಇದಾಯ್ತು ಅಲ್ಲ, ಫಸ್ಲಿಗೆ ಬಂದಿರೋ ಅಡಿಕೆ ನನಗೆ ಯಾಕೆ ಮೋಸ ಮಾಡ್ದ ಅಂತ ಹೇಳಿ ನಾನು ಅದಕ್ಕೆ ಮತ್ತಿ ಫಸ್ಲಿಗೆ ಬಂದಿರೋವನೇ ನಾನು ಕಡ್ದು ಬಿಸಾಕ್ಬಿಟ್ಟೆ. ಅವಾಗ ಏನು ಮಾಡ್ತಾನೆ ಅವನು? ಏನು ಮಾಡ್ತಾನೆ? ಫಸ್ಲಿಗೆ ಬಂದಿರೋವೇ ಕಡ್ದು ಬಿಸಾಕಿರಿ. ಅದಕ್ಕೆ ಮತ್ತೆ ಮೋಸ ಮಾಡಿರೋದಕ್ಕೆ ಮತ್ತೆ ಆಗಿಲ್ಲ. ಅದೇ ನೆಲನೇ ನಮ್ಮವು ನೋಡಲ್ಲ. ಅದೇ ನೆಲನೇ ನಮ್ಮವು ನೋಡು, ಅಡಿಕೆ ಗಿಡ ಹೆಂಗಿದ್ದಾವೆ ಅವು ನೋಡಿ ಹೆಂಗಿದ್ದಾವೆ. ಅವು ಹೆಂಗಿದ್ವು ನಮ್ಮವು ಹೆಂಗಿದ್ವು ಅಂತ ಹೇಳಿ. ಅದೇ ನೆಲನೇ, ಅದು ಒಂದೇ ಭೂಮಿನೇ, ಅದು ನಮಗೆ ಸೇರಿದ್ದು, ಇದು ನಮಗೆ ಸೇರಿದ್ದು. ಆ ಬೌಂಡ್ರಿ ಎಲ್ಲ ನಮ್ಮದೇ, ಆ ಬೌಂಡ್ರಿ ಎಲ್ಲ ನಮ್ಮದೇ ಮೇಲೆ ನೋಡಿ ಮೋಸ ಮಾಡಿ ನಿಮ್ಮ ಅಣ್ಣನ ಅಡಿಕೆ ಗಿಡ ಹೆಂಗಿದ್ವು ನನ್ನವು ಹೆಂಗಿದ್ವು, ನನ್ನವು ಈಗಲೂ ಹೆಂಗಿದ್ದಾವೆ ಅಂತ ನೋಡಲಿ. ನಾವೀಗ ಯಾರಿಗೂ ಅನ್ಯಾಯ ಮಾಡ್ದಿಲ್ಲದಕ್ಕೂ, ಯಾರಿಗೂ ನಾವು ಇಂಥವೆಲ್ಲ ತಂದಿತ್ತಿಲ್ಲದಕ್ಕೂ, ನಾವು ಇಂಥವೆಲ್ಲ ಯಾರಿಗೂ ಮೋಸ ಮಾಡ್ದಿಲ್ಲದಕ್ಕೆ ದೇವರು ನನಗೊಂದು ಅನ್ನ ಕೊಟ್ಟವನು. ಇವತ್ತು ನಾನು ಉಣ್ತಾ ಇದ್ದೀನಿ. ಇವತ್ತು ನನ್ನ ಆಸ್ತಿ ನಾನು ನನ್ನ ಮಕ್ಕಳ ಸಲುವಾಗಿ ನನ್ನ ಮಕ್ಕಳು ಸಾಲ ಮಾಡ್ಕೊಂಡವ್ರೆ ಅಂತ ನಾನು ಅವತ್ತು ಮಾರ್ಕೊಂಡಿರ್ಬೋದು. ತಿರ್ಗಿ ನನ್ನ ಮಗನೇ ತಾಂಡವ ಆಸ್ತಿನ ಆಸ್ತಿನ ನನ್ನ ಮಗನೇ ತಾಂಡ. ಇವತ್ತು ನನ್ನ ಮಗ ತಾಂಡಿರೋದಕ್ಕೆ ನಾನು ಅದ್ರಾಗೆ ಇದ್ದೀನಿ. ಅಲ್ಲಿಗೆ ಹೋಗೋಕ್ಕೆ ನನಗೆ ಮಕ್ಕ ಇರಲಿಲ್ಲ, ನಾನು ಆಸ್ತಿ ಮಾರಿರೋದಕ್ಕೆ. ಇವತ್ತು ಅದನ್ನ ಕೈ ಬಿಡಬಾರ್ದು ಅಂತ ಹೇಳಿ ನಾನು ತಿರ್ಗಾನ ಹೆಂಗಾನ ಮಾಡಿ ಲೋಸ್ಮಕ್ಕನ ಕೈ ಕಾಲು ಹಿಡ್ದು ಲೋಸ್ಮಕ್ಕನ ಮುಖಾಂತರ ನಾನು ಅದನ್ನ ತಗೊಂಡು ನನ್ನ ಮಕ್ಕಳು ಸಾಲ ಮಾಡ್ಕೊಂಡಾರಿ ಅಂತ ಹೇಳಿ ಮಾರ್ಕೆಟ್ ತಿಂದಿದ್ವಿ. ಅವತ್ತು ನಮಗೆ ಹೊಲ ಇರೋದಕ್ಕೇನೋ ಮಾರ್ಕೊಂಡ್ವಿ, ನನ್ನ ಮಗ ಸಾಲ ಮಾಡ್ಕೊಂಡವನಿ ಅಂತ ಹೇಳಿ. ಅಲ್ಲ, ನಿಮ್ಮದು ಹೊಲ ನೀವು ಮಾರ್ಕೊಂಡಿದ್ರಣ್ಣ. ನಿನ್ನ ಮಗ ಸಣ್ಣನೂ ಅವಾಗ ಕುಡಿತಿದ್ದ, ಯಾವಾಗ ಇಬ್ರು ಗಂಡು ಮಕ್ಕಳು ಅವ್ರು ಹೇಳ್ದಂಗೆ ಕೇಳ್ತಿರ್ಲಿಲ್ಲ, ಏನಿಲ್ಲ. ಅದಕ್ಕೇನೆ ಹಿಂಗೆ ಆತು, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಅವಕ್ಕೆ ಬುದ್ಧಿ ಇರಲ್ಲ, ಸಾಲ ಮಾಡ್ಕೊಂಡಿರ್ತವೆ, ಕುಡ್ದು ಅಲ್ಲೂ ಇಲ್ಲೂ ಓಡಾಡ್ತಿರ್ತವೆ, ಏನು ಮಾಡೋಕ್ಕಾಗಲ್ಲ ಕಣ. ಹಿಂಗೆ ಆಗ್ತವೆ ಇಂಥ ಪರಿಸ್ಥಿತಿಗಳು. ನಮ್ಮವೇ ಅಂತಲ್ಲ, ಇನ್ನೂ ಬೇರೆ ಬೇರೆ ಕಡೆ ಇನ್ನೂ ಬೇಜಾರು ನಡೀತವೆ. ಅಂಥವೆಲ್ಲ ಇವಾಗ ತಲೆ ಕಿಕ್ಕೆಮಕ್ಕೋಗ್ಬಾರ್ದು. ಇವಾಗ ಅಣ್ಣ ನಾವು ಅಷ್ಟೇ. ಇವಾಗ ನಿಮ್ದು ಏನಾರ ಐತಿ ಇದ್ರೆ ಮಾಡ್ಕೊಂಬಂಗಿದ್ರೆ ಮಾಡ್ಕೊಳ್ರಿ, ಇಲ್ಲ ನೀವೇನಾರ ಒಪ್ಪಿ ನಮಗೆ ಕೊಡ್ತೀವಿ ಎಂಬುದಾದರೆ ಕೊಡ್ರಿ. 5 ಎಕರೆ ಜಮೀನು, 5 ಎಕರೆ ಜಮೀನಿಗೆ ಎಷ್ಟು ಬೇಕಾದ್ರೆ ಇಷ್ಟು ಕೊಡ್ರಿ ಅಂತಲಾದರೂ ಅದಕ್ಕೆ ಅದು ಏನು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಕಂಚೇಂದ್ರಣ್ಣೆ. ನನಗೆ ಎದ್ದಾಗಲೇ ಬರೋಣ ಅಂತಿದ್ದೆ. ಇವಾಗ ಮನೇನೂ ಅದೆಲ್ಲ ನಾನು ನಮಗೆ ಸೇರಿದ್ದಮ್ಮ. ಇವಾಗ ಮನೆ ಇವಾಗ ಇದನ್ನಲ್ಲ ಅವನು ಬಂಟಿಗಂತ ಕೊಟ್ಟವ್ರಲ್ಲ, ಆ ಮನೆ ನಮ್ಮ ಶಾಂತಮ್ಮರ ಮನೆ ಒಂದೇ ಟೈಪ್ ಇತ್ತು ನೋಡು. ನಮ್ಮ ಅಪ್ಪಯ್ಯ ಇಬ್ಬರಲ್ಲಿ ಗಂಡು ಮಕ್ಕಳು ಅಂತ ಹೇಳಿ ಒಂದೇ ಥರ ಮನೆ ಕಳ್ಸಿತ್ತಂತೆ. ನಮ್ಮ ಶಾಂತಮ್ಮರ ನಾವು ಹಳೆ ಮನೆನೂ ಅದು ಒಂದೇ ಟೈಪ್ ಇರೋದು ಇಬ್ಬರಳ್ಗೂ ಅಂತ ಹೇಳಿ. ಮುಂಚೆಗೆಲ್ಲ ಅಣ್ಣ ತಮ್ಮಗಳು ಇಬ್ಬರಳು 5 ಗಂಡು ಮಕ್ಕಳು ಅಂದರೆ ಒಂದೇ ಥರ ಕಟ್ಸಾರು, ತಿರುಗಿ ತಾಡ್ತಾರೆ ಅಂತ ಹೇಳಿ ಒಂದೇ ಥರ ಕಟ್ಸಾರು. ನಮ್ಮ ಅಪ್ಪ ಒಂದೇ ಟೈಪ್ ಕಟ್ಸಿತ್ತು. ಅದನ್ನು ಮನೇನೂ ಮೋಸ ಮಾಡಿ ಬರೆಸ್ಕೊಂಡ ಅವನು. ಅದೇ ಗೊತ್ತಾಯ್ತು, ಆ ಮನೇನು ಮೋಸ ಮಾಡಿರೋದೆ. ಇವಾಗ ನಾವಿದ್ದೀವಲ್ಲ, ಆ ಮನೆ ಮಾತ್ರ ಒಂದು ಏನೋ ಸಾಲ ಫಲ ಮಾಡಿ ನಮ್ಮ ಅತ್ತೆದೆಲ್ಲ ಒಡವೆ ಮಾರಿ ಮನೆ ತಾಂಡಿದ್ರಂತ ಅಷ್ಟೇ. ಇವಾಗ ಮನೆ ಹೊಲ ಎಲ್ಲ ಅದು ಮೋಸ ಮಾಡಿರೋದೆ ಅಂತ ನಮಗೂ ಗೊತ್ತಾಯ್ತು ಕಂಚಂದ್ರಣ್ಣ. ಇವಾಗ ಅದೆಲ್ಲ ಮೋಸ ಮಾಡಿ ಇದು ಮಾಡಿರೋದು ಅಂತ ಹೇಳಿ ಮಾಡಿಸ್ಕೇಳ್ರಮ್ಮ, ಮಾಡಿಸ್ಕೇಳ್ರಿ. ನಾನೇ ಎದ್ದಾಗ ಬರೋಣ ಅಂತಿದ್ದೆ ಹೇಳೋಕ್ಕೆ. ಇವಾಗ ನೀವೇ ಬಂದಿದ್ರಲ್ಲ, ಮಾಡಿಸ್ಕೇಳ್ರಿ. 5 ಎಕರೆ ನಾನು ಬೇಕಾದ್ರೆ ನಾನು ಮಾಡಿಸ್ತೀನಿ. ಅವನ್ನ ಮಾತ್ರ ಬೋಲ್ ಆಟ ಆಡಿಸ್ತೀನಿ. ಅವ್ನ ಯಾವುದೇ ಕಾರಣಕ್ಕೂ ಅವ್ನ ಬಾಮ್ಲಿಂಗನ್ನು ಮಾತ್ರ ನಾನು ಬಿಡಲ್ಲ. ನಾನು ಆಟ ಆಡಿಸ್ತೀನಿ. ಏನು ಮಾಡ್ಬೇಕು? ಅವತ್ತು ಯಾಕೆ ಸುಳ್ಳು ಹೇಳ್ಬೇಕು? ನಿನ್ನ ಗಂಡ ಅವತ್ತು ಹೇಳ್ದ, ಎಣ ಬೇಡ ಕಣ, ಎಣ ಕೊಡೋಣ ಅಂತೇಳಿ ನಿನ್ನ ಗಂಡ ಹೇಳ್ದ. ಇವತ್ತು ಇದು ಮಾತಾಡಬಾರ್ದು, ಕೊಡೋಣ ಅಂದಿದ್ದಕ್ಕೆ ಅವನು ಒಪ್ಪಲಿಲ್ಲ ಅಷ್ಟೇ. ಅವನು ಒಪ್ತಿಲ್ಲದಕ್ಕೆ ಹಿಂಗೆಲ್ಲ ಆಗಿರೋದು ಬಿಡು. ಅದಕ್ಕೆ ಮತ್ತೆ ಮೋಸ ಮಾಡಿರೋದು ಯಾವತ್ತೂ ಉಳಿಯಲ್ಲ ಅಂಬದಕ್ಕೆ ನೋಡಮ್ಮ ಇದೇ ಸಾಕ್ಷಿ. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ಇವರು ಏನೋ ಕಂಡ 8-7 ಏನೋ ನಿಧಾನಸ್ತರು. ಬಂದಿಂಗು ನಂಗೆ ಅಲ್ಲ, ಅದಕ್ಕೇ ಪಾಪ ಏನೋ ಅಣ್ಣ 5 ಎಕರೆ ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳಿ ಕೇಳಕ್ಕಂತ ಹೇಳಿ ಬಂದವ್ರಿ. ಅದಕ್ಕೇ ಯಾವತ್ತು ಮಾತಾಡ್ಬೇಕಾದ್ರೆ ಹೇಳಿದ್ದ ಪಾಪ ಇವನು. ಏನ ಬೇಡ ಕಣ ಅವ್ರದವ್ರಿಗೆ ಕೊಟ್ಬಿಡೋಣ ಅಂದಿದ್ದಕ್ಕೆ ಬಾಮ್ಲಿಂಗ ಅವತ್ತು ಒಪ್ಪಲಿಲ್ಲ. ಅವನೇನ ಮೋಸ ಮಾಡಿ ಆತೆ ತಪ್ಪತ್ರ ತಂದು ಎಲ್ಲ ತೋರಿಸಿ ಬಾಯಿ ಮುಚ್ಚಿಸ್ಬಿಟ್ಟ. ಇವತ್ತು ಹಿಂಗಾಗೈತಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.